ಹಾಲು ಕುಡಿ ಸಡ್ ಹೊಡಿ. ಹಂಗ ಇಲ್ಲಿ ಕರ್ನಾಟಕ ರಾಜ್ಯದ ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಆಗಿರ್ಲಿಕ್ಕಿಲ್ಲ. ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಜಂಗಿ ನಿಕಾಲಿ ಕುಸ್ತಿ ಅಂತ ನಮ್ಮ ಕಡೆ ಅತ್ತಾರ, ನಿಮ್ಮ ಕಡೆ ಏನೇನತ್ತಾರೋ ಗೊತ್ತಿಲ್ಲ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಪೂಜ್ಯರಾದಂಥ ಶ್ರೀ 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 ಕ್ಷತ್ರಿಯ ಮರಾಠ ಸಮಾಜದ ಜಗದ್ಗುರುಗಳು, ನಮ್ಮ ಮಾರ್ಗದರ್ಶಕರು ಆದಂಥ ಪೂಜ್ಯ ಶ್ರೀ ಮಂಜುನಾಥ ಮಹಾಸ್ವಾಮಿಗಳ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ವೇದಿಕೆ ಮೇಲಿರುವಂಥ ಉಳಿದ ಎಲ್ಲ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಕರ್ನಾಟಕದ ಅಜಾತಶತ್ರು ವಿಧಾನಸಭೆಯಲ್ಲಿ ಅತ್ಯಂತ ಹಿರಿಯ ಮುತ್ಸದ್ದಿ ಶಾಸಕರು ನಮ್ಮ ಹಿರಿಯರಾದಂಥ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬ್ರೆ, ಅದೇ ರೀತಿ ನಮ್ಮ ಖಾನಾಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರಾದಂಥ ಶ್ರೀ ವಿಠ್ಠಲ್ ಹಲಗೇಕರ್ ಅವರೇ, ಅದೇ ರೀತಿ ಇನ್ನೊಬ್ಬ ಯಾರು ಗೋಟ್ನೇಕರ್ ಅವರು ನಮ್ಮ ಜೊತೆಗೆ ಅವರು ವಿಧಾನ ಪರಿಷತ್ತಿನ ಸದಸ್ಯರಿದ್ದರು. ಅವರನ್ನು ಮತ್ತು ವೇದಿಕೆ ಮೇಲೆ ಅನೇಕ ರಾಜಕೀಯ ಸಾಮಾಜಿಕ ಎಲ್ಲ ಹಿರಿಯರಲ್ಲಿ ವಂದಿಸುತ್ತಾ, ಈ ಒಂದು ಕುಸ್ತಿ ಕಾರ್ಯಕ್ರಮದಲ್ಲಿ ಲಕ್ಷ ಗಟ್ಟಲೆ ಸೇರಿದಂಥ ಎಲ್ಲ ನನ್ನ ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಯುವಕರಿಗೆ, ತಾಯಿಯಂದರಿಗೆ, ಸಹೋದರರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಇದು ಕುಸ್ತಿ ಬಹುಶಃ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ನೋಡಿರಲಿಲ್ಲ. ಅನೇಕ ಕಾರ್ಯಕ್ರಮಗಳನ್ನ ಹೋಗಿದ್ದೀವಿ, ಆದರೆ ಇವತ್ತು ಇಲ್ಲಿಯ ನಮ್ಮ ಒಬ್ಬ ವ್ಯಕ್ತಿನೇ ರಾಜು ತೇಜೋಳಿ ಅವರು ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಮೊದಲೇ ಬಹುಮಾನ ಏನು ಹೇಳ್ತೀರಿ? ಮಹೀಂದ್ರ ಥಾರ್ ಸೆಕೆಂಡ್ ಟ್ರ್ಯಾಕ್ಟರ್, 10 ಬುಲೆಟ್, 5 ಸ್ಕೂಟಿ, 10 ಸ್ಪ್ಲೆಂಡರ್, ಇನ್ನಿತರ ನಗದು ಬಹುಮಾನಗಳು. ಪೈಲ್ವಾನ್ಗಳಿಗೆ ಹಾಲಿಗಾಗಿ ಒಂದು 25 ಎಮ್ಮೆ ಇಡಬೇಕಾಗಿತ್ತು. ಯಾಕಂದ್ರೆ ಇವತ್ತೆಲ್ಲ ಡುಪ್ಲಿಕೇಟ್ ಹಾಲು ಸಿಗಲಾಕತ್ತವ, ಪೈಲ್ವಾನ್ರ ಬಳಿ ಶಕ್ತಿ ಉಳಿಯಲಾಗತ್ತೆ. ನಾವೆಲ್ಲ ವಿಧಾನಸಭೆಯಲ್ಲಿ ಜಂಗಿ ಖಾಲಿ ಕುಸ್ತಿ ಮಾಡ್ತೀವಿ, ಇನ್ನು ಹಾಲು ಕುಡಿದು ಅವರೆಲ್ಲ ತಾಲೀಮ್ ತೆಗೆದು ತಾಲೀಮ್ ಕೋಣೆಗೆ ಹೋಗಿ, ನಮ್ಮ ತಾಲೀಮ್ ಕೋಣೆ ಅಂದ್ರೆ ವಿಧಾನಸಭೆ, ಅಲ್ಲಿ ಒಳಗೊಮ್ಮೆ ನೋಡ್ತೀರಿ ಡಿಶುಮ್ ಮಾಡ್ತಾರೆ. ಪಾರ್ಲಿಮೆಂಟ್ನಾಗ ನೋಡ್ತೀರಿ ಹೆಂಗೆ ಎದ್ದೆದ್ದು ಬರ್ತಿರ್ತಾರೆ. ಹಂಗೆ ಈ ಒಂದು ಕುಸ್ತಿ ಏನಿದೆ ಬಹುಶಃ ನನ್ನ ಜೀವನದಲ್ಲಿ ನೋಡಿ, ನಾವು ನಿನ್ನೆ ಸಿದ್ದೇಶ್ವರ ಸಂಕ್ರಮಣ ಜಾತ್ರೆಯಲ್ಲಿ ನಾವು ಇಟ್ಟಿದ್ದೀವಿ. ನಮ್ಮಲ್ಲಿ 1,01,000 ರೂಪಾಯಿ ಭಾಳ ದೊಡ್ಡ ಬಹುಮಾನ. ಮೊದಲು ನಮ್ಮಲ್ಲಿ ಬರೀ ಬಾಳಿಕಾಯಿ ಕುಸ್ತಿ ಆಡಿಸ್ತಿದ್ವಿ, 2 ಬಾಳಿಕಾಯಿ ಕೊಡ್ತಿದ್ವಿ, ಕೆಡೋದವನಿಗೂ 2, ಗೆದ್ದವನಿಗೂ 2. ಈ ಸಲ ಏನೋ ರಷ್ಯಾದಿಂದ ಒಬ್ಬನು ಕರ್ಕೊಂಡು ಬಂದಿವಿ ನಮ್ಮಲ್ಲಿ, ಅದು 1,01,000 ರೂಪಾಯಿ. ಹೀಗೆಲ್ಲ ನಡೀತದೆ. ಇದು ನಮ್ಮ ಭಾರತದ ಪ್ರಾಚೀನ ಒಂದು ಏನು ಕುಸ್ತಿ, ಇದು ಸಾವಿರಾರು ವರ್ಷಗಳಿಂದ ಕಬಡ್ಡಿ, ಖೋ ಖೋ, ಕುಸ್ತಿ ಇವೆಲ್ಲ ತಾಕತ್ತಿನ ಪ್ರಶ್ನೆ. ಕ್ರಿಕೆಟ ಇವೆಲ್ಲ ಹೊರಗಿನ ದೇಶದ್ದು. ಅಲ್ಲಿ ರಾಜಕಾರಣದಾಗ ಹೆಂಗೆ ಅಡ್ಜಸ್ಟ್ಮೆಂಟ್ ಇರ್ತದಲ್ಲ, ಕ್ರಿಕೆಟ್ನಾಗೂ ಅಡ್ಜಸ್ಟ್ಮೆಂಟ್ ಇರ್ತದೆ. ಅಲ್ಲೂ ನೀ ಈ ಬಾಲಿಗೆ 6 ಹೊಡ್ಬೇಕು, ಈ ಬಾಲಿಗೆ ಔಟ್ ಆಗ್ಬೇಕು. ಇಲ್ಲೇನು ಹೋಗಿಲ್ಲ ಕುಸ್ತಿಯಾಗ ಹಂಗೆ ಐತೇನ್ರಿ? ಏನು ಅವರು ಇಬ್ಬರು ಹಂಚ್ಕೊಂಡಿರ್ತಾರ? ಏನು ಹೇಳಕ್ಕಾಗೋದಿಲ್ಲ. ಹಾಲು ಕುಡಿ ಸಡ್ ಹೊಡಿ. ಹಂಗೆ ಇಲ್ಲಿ ಇರ್ತದೆ. ಹಳಿಯಾಳನಂತ ಒಂದು ತಾಲೂಕಾ ಕೇಂದ್ರ ಐತೆ, ಇಂಥಲ್ಲಿ ಇಂಥ ದೊಡ್ಡ ಕುಸ್ತಿ ಮಾಡ್ತಾರಂದ್ರೆ
10 ದೇಶಗಳಿಂದ ಇವತ್ತು ಇಲ್ಲಿ ಪೈಲ್ವಾನರು ಬಂದಾರ. ಆ ಪೈಲ್ವಾನ್ರನ್ನ ನೋಡಾಕ ನೀವು ಬಂದಿರಿ. ನಡಬರ್ಕ ನಾವು ಶಿವಪೂಜೆದಾಗ ಕಡ್ಡಿ ಬಿಟ್ಟಂಗೆ ನಾವು ಭಾಷಣ ಮಾಡಕತ್ತೀವಿ. ಅದಕ್ಕೆ ನಮ್ಮ ಭಾಷಣನೂ ಕೇಳಬೇಕು. ಯಾಕೆ ಕೇಳಬೇಕಂದ್ರೆ ಮುಂದೆ ನಮ್ಮ ಸರ್ಕಾರ ಬಂದಾಗ ಕುಸ್ತಿಗಳಿಗೆ, ಕುಸ್ತಿ ಪಟುಗಳಿಗೆ ಪೆನ್ಷನ್, ಒಂದು ಫುಲ್ ಪೆನ್ಷನ್ ಕೊಡೋ ಕಾರ್ಯಕ್ರಮ ನಾವು ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ಪೈಲ್ವಾನ್ಗಳು ಕಡಿಮೆ ಆಗ್ಯಾರ. ಯಾಕಂದ್ರೆ ಎಲ್ಲರೂ KMF ಹಾಲು ಕುಡಿಲಕತ್ತಾರ. ಮನ್ಯಾಗ ಯಾವುದು ಎಮ್ಮೆ ಕಟ್ಟಲಾಗನ, ಆಕಳ ಕಟ್ಟಲಾಗನ, ಚಲೋ ಹಾಲೇ ಸಿಗಲಾಗತೈತಿ, ಚಲೋ ಬೆಣ್ಣೆನೇ ಸಿಗಲಾಗೈತಿ. ತಾಕತ್ತು ಎಲ್ಲಿದ್ದು ಬರ್ಬೇಕು. ಅದಕ್ಕೆ ಈ ಕುಸ್ತಿ ಮುಖಾಂತರ ನಮ್ಮ ಯುವಕರಿಗೆ ಇವತ್ತು ನಾವು ಶಕ್ತಿವಂತರಾಗಬೇಕು. ಮುಂದಿನ ದಿವಸನಾಗ ನಮ್ಮ ದೇಶನಾಗ ಖಾಯಂ ಕುಸ್ತಿ ಹಿಡಿಬೇಕಾಗ್ತದೆ. ಇಲ್ಲಕಂದ್ರೆ ನಮ್ಮ ಭಗವಾನೇ ಉಳಿದಿಲ್ಲ. ಭಗವಾನ್ ಸಲುವಾಗಿ ಕುಸ್ತಿ ಕಾಯಂ ಆಡಬೇಕಾಗ್ತದೆ. ಎಲ್ಲರೂ ಹಾಲು ಕುಡಿರಿ, ಪಾನ್ ಮಸಾಲ ಕೈ ಬಿಡ್ರಿ, ತಂಬಾಕು ತಿನ್ನೋದು ಬಂದ್ ಮಾಡ್ರಿ, ಮುಂಜಾನೆ ಎದ್ದು ಚಾ ಕುಡಿದು ಬಂದ್ ಮಾಡ್ರಿ, ಚಲೋ ಹಾಲು ಕುಡಿರಿ, ಖವಾ ತಿನ್ರಿ, ಕುಸ್ತಿ ಹೊಡಿರಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅದ್ಭುತವಾಗಿ ತಮ್ಮ ಮನದಾಳದ ಮಾತುಗಳನ್ನ ಮಾತನಾಡಿರುವಂತಹ ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರು, ಬಿಜಾಪುರದಲ್ಲಿ ಸಾಕಷ್ಟು ಸೇವೆ ಸಹಕಾರವನ್ನ ಮಾಡ್ತಾ ಬಂದಿರುವಂತಹ, ಅನೇಕ ತರದ ದಾನ ಧರ್ಮಗಳಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿರುವಂತಹ ನೇರ ನುಡಿಯ ಸರ್ದಾರರು, ಫೈರ್ ಬ್ರ್ಯಾಂಡ್, ಅದುವೇ ಶ್ರೀ ಬಸವರಾಜ ಯತ್ನಾಳ್ ಪಾಟೀಲ್ ಸಾಹೇಬರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ರಾಜಣ್ಣ ಮಾರುತಿ ಪೇಜೋಳಿ ಅವರ ಮಾತಿಗೆ ಹೋಗಟ್ಟು ಬಹಳ ದೂರದ ಊರಿಂದ ಆಗಮಿಸಿ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಶೋಭೆಯನ್ನು ತಂದಿರುವಂತಹ ಮಹನೀಯರಿಗೆ ತುಂಬು ಹೃದಯದ ಧನ್ಯವಾದಗಳು. राजू अण्णा पाहुण्यांना एकदा जरा इकडे हाय करायला हवा. बऱ्याच जणांची इच्छा आहे या बाजूला. ते जरा जास्त जोडा म्हणाला आले बरा जोडाल. ही कुस्ती राजू अण्णा कुस्ती पॉइंटवर सोडायची का, पॉइंटवर घ्यायची का, कुस्ती जर सुटेल झालं पंचा रेफ्री येलो कलरचा शर्ट. राजू अण्णा तुम्ही आखाड्याला थांबाल थोडा वेळ. ನೋಡಿ, ಇದು ಪ್ರಕಾಶ್ ಇಂಗಳಿಗೆ ಬೆಳಗಾವಿ ಹತ್ರ ಇರುವಂತ ಊರು. ಮತ್ತೆ ಸಂಜು ಇಂಗಳಗಿ बेळगाव विरुद्ध प्रतीक राशिवडे कोल्हापूर अशी कुस्ती लागणार आहे. 25 नंबरची एक तगडी कुस्ती पलीकडे बोला. 4 ವೇಳ ಸಮಾಗಿದೆ ಇವ್ರದ್ದು ಕುಸ್ತಿ. 4 ಸಲ ಜೋಡಾಗಿದೆ. ಇವತ್ತು ನಿಕಾಲ ಆಗಬೇಕಾಗಿದೆ ಈ ಕುಸ್ತಿನ ಇಲ್ಲಿ. वा काय कुस्तीचा निकाल लागणार बघा. संजू इंगळकी भगवी लांग परिधान केला आणि प्रतीक राशिवडेचा ओंकार चौगुलेचा पट्टा. एक तगडी कुस्ती लागली पलीकडच्या बाजूला. टाळ्या करा. बेळगाव विरुद्ध कोल्हापूर अशी कुस्ती सुरू झाली. ನೋಡಿ, ಐಶ್ವರ್ಯ ಕರಿಗಾರ್, ಸವಿತಾ ಶಿಟ್ಟಿ, ಗಂಗೋತ್ರಿ ಉಲ್ಕಪ್ಕರ್, ಸ್ವಾತಿ ಅನ್ನಿಕೆ